ಚೆನ್ನಾಗಿದೆ. ಸೊ ಬಟ್ ಏನಂದರೆ ಅವರು ಹಾಲಿವುಡ್ ಇದು ಮೂವಿ ರೀತಿಗೆ ಮಾಡಿದ್ದಾರೆ. ಸೊ ಇದಿಷ್ಟ ಮೇನ್ ಬಂದು ಅವರು ನಯನತಾರ ಮತ್ತು ಯಶ್ ಇದ್ದಾರೆ. ಫಸ್ಟ್ ಆಫ್ ಆಲ್ ಅದಿತ್ತು. ಸೊ ಅವ್ರ ಸಿಸ್ಟರು ಮತ್ತು ಬ್ರದರ್ ಸ್ಟೋರಿನೇ ತುಂಬ ಲಾಂಗಾಗಿ ಹೇಳ್ಕೊಂಡು ಹೋಗಿದ್ದಾರೆ. ಸೊ ಇದಿರೋದು ಅದಾದಮೇಲೆ ಮತ್ತೆ ಇದು ಆ್ಯಕ್ಷನ್ಸ್ ಜಾಸ್ತಿ ಇದೆ ಇದರಲ್ಲಿ. ಸೊ ಅದು ಬಿಟ್ಟರೆ ಸ್ಟೋರಿ ಏನು ಅಷ್ಟು ಲೈಕ್ ಆಗಲಿಲ್ಲ ಯಾರಿಗೂ. ಸೊ ಇದು ಫ್ಯಾಮಿಲೀಸ್ ಎಲ್ಲ ನೋಡ್ಬೋದು. ಬಟ್ ಏನಂದರೆ 18+ ಕಂಟೆಂಟ್ ಇದೆ. ಸೊ ಫ್ಯಾಮಿಲೀಸ್ ಎಲ್ಲ ನೋಡ್ಕೊಂಡು ಬನ್ನಿ. ಪ್ಲಸ್ ಅದಾದಮೇಲೆ ಬರೀ ಆ್ಯಕ್ಷನ್ಸ್ ಒಂದಿದೆ ಅಷ್ಟೇ. ಸ್ಟೋರಿ ಮಾತ್ರ ನನಗೆ ಲೈಕ್ ಆಗ್ತಿಲ್ಲ. ಇವಾಗ ಏನಂದರೆ ಯಶ್ ಅವ್ರನ್ನ ಡಬಲ್ ಆ್ಯಕ್ಟಿಂಗಲ್ಲಿ ಟ್ರಿಬಲ್ ಜನ ಕಾಯ್ತಾ ಇದ್ರು. ಇವಾಗ ಡಬಲ್ ಆ್ಯಕ್ಟಿಂಗಲ್ಲಿ ಅವರ ರೋಲ್ ಹೇಗಿದೆ? ರೋಲ್ಗಳು ಆ್ಯಕ್ಚುಲಿ ಚೆನ್ನಾಗಿದೆ. ಬಟ್ ಏನಂದರೆ ತ್ರಿಬಲ್ ಆ್ಯಕ್ಟಿಂಗ್ ಮಾಡಿರೋದು. ತ್ರಿಬಲ್ ಆ್ಯಕ್ಟಿಂಗ್ ಒಟ್ಟಿಗೆ ಇವಾಗ ಕ್ಯಾರಿ ಮಾಡಿರೋದ್ರಿಂದ ಸೊ ಅವರು ಅದು ಇದು ಕ್ಯಾರೆಕ್ಟರ್ ಮೇಲೆ ಜಾಸ್ತಿ ಇದಾಗಿದ್ದಾರೆ ಅವರು. ಅಂದರೆ ಫೋಕಸ್ ಇದು ಮಾಡಿದ್ದಾರೆ ಅವರು. ಸೊ ಇದಾಗಿರೋದು ಥಿಯೇಟ್ರ್ ಒಳಗಡೆ ಹೋದಾಗ ಆ ಸೌಂಡ್ ಎಫೆಕ್ಟು ಅದೆಲ್ಲ ಹೇಗಿದೆ? ಸೌಂಡ್ಸ್ ಎಲ್ಲನೂ ಚೆನ್ನಾಗಿದೆ, BGM ಚೆನ್ನಾಗಿದೆ. ಸೊ ಮೇನ್ ಬಂದು ಸ್ಟೋರಿ ನನಗೆ ಲೈಕ್ ಆಗಲಿಲ್ಲ ನನಗೆ. ಸೊ ಅವ್ರು ಜಾಸ್ತಿ ಫೋಕಸ್ ಮಾಡಿರೋದು ಕ್ಯಾರೆಕ್ಟರ್ ಮೇಲೆ ಜಾಸ್ತಿ ಇದು ಮಾಡಿದ್ದಾರೆ ಅವರು. ನಮ್ಮ ಕನ್ನಡದ ಹುಡುಗಿ ಇವರು ಇದ್ದಾರೆ ಯಾರು ಅವರೆಲ್ಲ ಆ್ಯಕ್ಟಿಂಗ್ ಎಲ್ಲ ಹೇಗೆ? ಅವ್ರದ್ದು ಆ್ಯಕ್ಟಿಂಗ್ ಎಲ್ಲ ಓಕೆ. ಅವ್ರವ್ರ ಕ್ಯಾರೆಕ್ಟ್ರನ್ನ ಅವ್ರವ್ರು ಹ್ಯಾಂಡಲ್ ಮಾಡಿದ್ದಾರೆ. ಸೊ ಅದರ್ವೈಸ್ ಸ್ಟೋರಿ ಏನೂ ಇಲ್ಲ, ಲೈಕ್ ಆಗಲಿಲ್ಲ ಆ್ಯಕ್ಚುಲಿ. ಸ್ಟೋರಿ ಒಂದು KGF ಸರ್ ಮೂವಿ ಆಗಿದೆ ಸರ್. ಬಾಸು ಉಜ್ಜುತ್ತಾರೆ ಅಂತ ಗೊತ್ತಿತ್ತು ಗುರು. ಈ ರೇಂಜ್ ಉಜ್ಜುತ್ತಾರೆ ಅಂತ ನನ್ನ ತಾಯಣೆ ಗೊತ್ತಿರಲಿಲ್ಲ. ಮಸ್ತ ಮಾಡವ್ರೆ ಬ್ರೋ. ರಾಕಿಂಗ್ ಸ್ಟಾರ್ ಅವರು ರಸಿಕರ ರಾಜ. ನಿಜವಾಗ್ಲೂ ಹೇಳ್ತೀನಿ, ಟಾಕ್ಸಿಕ್ ಮೂವಿ 2,000 ಕೋಟಿ ಏನಾದರೂ ಮಾಡದೆ ಹೋದರೆ ನಾನು ಅರ್ಧ ಮೀಸೆ ಬೋಳ್ಸ್ಕೊಂತೀನಿ. ಓಪನ್ ಚಾಲೆಂಜ್ ಇದು. ಫಸ್ಟ್ ಶೋ ನೋಡಿ ಚಾಲೆಂಜ್ ಆಗ್ತಾ ಇದ್ದೀನಿ. ಯಾರೆಲ್ಲ ಇಷ್ಟು ದಿನ ಟಾಕ್ಸಿಕ್ ಬಗ್ಗೆ ಯಶ್ ಅವ್ರ ಬಗ್ಗೆ ಲೇಟಾಗಿ ಬಂದರು ಅಂತೆಲ್ಲ ಮಾತಾಡ್ತಾ ಇದ್ರಿ, ನಿಮಗೆ ದಮ್ ಇದ್ರೆ ತಾಕತ್ತಿದ್ರೆ ಬಂದು ಇಲ್ಲಿ ಒಂದ್ಸಲ ಸಿನಿಮಾ ನೋಡಿ ಆ ಮಾತನ್ನೇ ಮತ್ತೆ ಹೇಳಿ ನೋಡೋಣ ಗುರು. ಎಲ್ಲರೂ ಕಲಾವಿದ್ರೆ ಬ್ರೋ. ಬಟ್ ಹೇಳ್ತೀನಿ ಕೇಳಿ, ನಮ್ಮ ಸಪ್ತಸಾಗರದ ಆಚೆ ಪುಟ್ಟಿನ ಆ ಥರ ಕೊಟ್ಟವ್ರೆ ನಮ್ಮ ಬಾಸು. ಸಿನಿಮಾದಲ್ಲಿ ತಪ್ಪು ತಿಳ್ಕೊಂಬಿಡ್ರಿ. ಬಟ್ ಸಿಕ್ಕಾಬಟ್ಟೆ ನಮ್ಮ ಬಾಸ್ ಹೇಳೋದು ಮಾತನ್ನ ಉಳಿಸ್ಕೊಂಡವ್ರೆ. ಬೇರೆ ಇಂಡಸ್ಟ್ರಿಯವ್ರು ಯಾರೆಲ್ಲ ಏನೆಲ್ಲ ಮಾತಾಡ್ತಾಯಿದ್ರು ಅವತ್ತು ಅದೇ ಇಂಡಸ್ಟ್ರಿಯವ್ರನ್ನ ಕರ್ಕೊಬಂದು ಮೂವಿಲಿ ಯಾವ ಥರ ಮಾಡವ್ರೆ ಅಂದರೆ ಮುಟ್ಟು ನೋಡ್ಕೋಬೇಕು ಪ್ರತಿಯೊಬ್ರಿಗೂ. ಯಾರೆಲ್ಲ ಕದ್ದು ಮುಚ್ಚಿ ಅಮೆಝಾನ್ ಇದರಲ್ಲೆಲ್ಲ ನೋಡ್ತಾ ಇದ್ರಲ್ಲಪ್ಪ OTTಲೆಲ್ಲ ಅಂಥ ಸೀನ್ಗಳನ್ನ ಇವಾಗ ಕನ್ನಡ ಮೂವಿಲೇ ಬಂದು ನೋಡಿ ನಮ್ಮ ಬಾಸ್ ಅದಕ್ಕೋಸ್ಕರನೇ ಮಾಡವ್ರೆ. ಇವಾಗ ಆ ಒಡ್ಡು ಇನ್ಮೇಲೆ ಆ ವುಡ್ ಈ ವುಡ್ ಯಾವ ವುಡ್ ಇಲ್ಲ, ಓನ್ಲಿ ಸ್ಯಾಂಡಲ್ವುಡ್. ನಂಬರ್ 1 ರಾಕಿ ಬಾಯ್ ಅಷ್ಟೇನೆ ಗುರು. ಇಷ್ಟು ದಿನ ರಾಕಿ ಬಾಯ್ ಐತಿ, ಇನ್ಮೇಲೆ ಏನಿದ್ರು ರಾಯ. ಆಮೇಲೆ ಇನ್ನೊಂದು ವಿಚಾರ, ತುಂಬ ಜನ ಹೇಳ್ತಾ ಇದ್ರು ಟ್ರೈಲರ್ ನೋಡಿ ಯಾರು ಸಿನಿಮಾ ನೋಡಬೇಡಿ, ಅಕ್ಕ ತಂಗಿರ ಜೊತೆ ನೋಡೋಕ್ಕಲ್ಲ, ಅಮ್ಮನ ಜೊತೆ ನೋಡೋಕ್ಕಲ್ಲ ಅಂತ. ಆಯ್ತಪ್ಪ, ನಮ್ಮ ಅಕ್ಕ ತಂಗಿರ ಜೊತೆ ನೋಡಲ್ಲ ಹೇಳಿದ್ರಲ್ಲ, ಅವ್ರು ಬರ್ತಾರೆ, ಅವ್ರ ಜೊತೆ ನೋಡ್ತೀವಿ ಕೇಳಿ ಬರ್ತಾರ ಅಂತ. ಏನು ಮಾಡೋಕ್ಕಾಗಲ್ಲ. ಕೆಟ್ಟದಾಗ ಮಾತಾಡೋರಿಗೆ ಬಾಸ್ ಬಗ್ಗೆ ಹೇಳೋದು ಒಂದೇ. ಅವ್ರ ತಪ್ಪಲ್ಲ, ಅದು ಅವ್ರ ಅಪ್ಪನ ತಪ್ಪು. ಯಾಕಂದರೆ ನಮ್ಮ ಬಾಸ್ ಕಾಲದಲ್ಲಿ ಹುಟ್ಟಿಸ್ಬಿಟ್ಟವ್ರೆ ಅವ್ರ ಮಕ್ಕಳನ್ನ. ಏನು ಮಾಡೋಕ್ಕಾಗಲ್ಲ. ನಮ್ಮ ಬಾಸು ಆಳ್ವಿಕೆ ಮಾಡ್ತಾ ಇರ್ತಾರೆ, ನೋಡ್ತಾ ಇರಬೇಕು. ನಮ್ಮ ಬಾಸ್ನ ಉದುರಿಸ್ತೀನಿ ಅಂತ ಬಂದವರೆಲ್ಲ ಯಾವತ್ತೋ ಉದುರೋದ್ರು. ಇನ್ನೇನೇ ಇದ್ರು ನಾವು ಕಿರಾತಕ ಟೈಮಲ್ಲೇ ಆಕಾಶ ನೋಡ್ತಿದ್ದು ನಮ್ಮ ತಲೆ. ಇನ್ನು ಟಾಕ್ಸಿಕ್ ಟೈಮ್ ಬಗ್ತೀವಾ ಉಜ್ಜು ಬಿಡ್ತೀವಿ. ಥ್ಯಾಂಕ್ ಯು. ಡಬಲ್ ಆ್ಯಕ್ಟಿಂಗ್ ಮಾಡಿದಾರಲ್ಲ, ಇವಾಗ ಅದು ಹೇಗೆ ಅನಿಸ್ತಾ ಇದೆ? ಸಿಕ್ಕಾಬಟ್ಟೆ ಬ್ರದರ್. ನಿಜವಾಗ್ಲೂ ಹೇಳ್ತೀನಿ, ಟಾಕ್ಸಿಕ್ ಮೂವಿಲಿ ಏನಾದರೂ ಅವಾರ್ಡ್ ಕೊಟ್ಟರೆ ಎಡಿಟರ್ಗೆ ಅವಾರ್ಡ್ ಕೊಡಬೇಕು ಗುರು. ನಿಜವಾಗ್ಲೂ ಡೌಟೇ ಬರಲ್ಲ ಆ ರೇಂಜು. ಬಟ್ ಸಿನಿಮಾ ಇವಾಗ ಲೇಡಿ ಡೈರೆಕ್ಟರ್ ಇದಾರಲ್ಲ, ಇವಾಗ ಅವ್ರ ಡೈರೆಕ್ಷನ್ ಹೇಗಿದೆ ಬ್ರೋ? ಯಾವ ಮೂವಿಗೂ ಕಡಿಮೆ ಇಲ್ಲ, ಯಾವ ಇಂಡಸ್ಟ್ರಿಗೂ ಹಿಂದಿ ಇಂಗ್ಲೀಷ್ ಅಂತ ಹೇಳ್ತಾ ಇದ್ರಲ್ಲ, ಯಾವುದಕ್ಕೂ ಕಡಿಮೆ ಇಲ್ಲ. ಅದಕ್ಕಿಂತ ಒಂದು ಲೆವೆಲ್ ಜಾಸ್ತಿನೇ ಮಾಡಿದ್ದಾರೆ ಬ್ರದರ್. ಕೊಟ್ಟ ಮಾತನ್ನು ಉಳಿಸ್ಕೊಂಡವ್ರೆ. ನುಡಿದಂತೆ ನಡೆಯುವ ಏಕೈಕ ಹೀರೋ ಅಂದರೆ ಅದು ರಾಕಿಂಗ್ ಸ್ಟಾರ್ ಯಶ್ ಅವ್ರು ಮಾತ್ರ ಗುರು. ಈ ಸಿನಿಮಾ ಸೋಲಕ್ಕೆ ಸಾಧ್ಯನೇ ಇಲ್ಲ. 2,000 ಕೋಟಿ ಮೇಲೆ ಮಾಡುತ್ತೆ. ಮಾಡಲಿಲ್ಲ ಅಂದರೆ ನಾನು ಮೀಸೆ ಬೋಳ್ಸ್ಕೊತೀನಿ. ಓಪನ್ ಚಾಲೆಂಜು. ಬಂದು ಸಿನಿಮಾ ನೋಡಿ ಅವನಾರು ಚಾಲೆಂಜ್ ಹಾಕೋದಾದ್ರೆ ಹಾಕ್ರಿ. ಪ್ರಸಾದಿ ಒಂದು ಸೀಲ್ ಎತ್ಕೊತೀನಿ.